ಮೂವಿಯ ಮೊದಲ ಸೀನ್ನಲ್ಲಿ ಕೇಟ್ ಎಂಬ ಮಹಿಳೆ ನಮಗೆ ಪರಿಚಯವಾಗ್ತಾಳೆ. ಅವಳು ತುಂಬಾ ಡಿಪ್ರೆಷನ್ ಅಲ್ಲಿರ್ತಾಳೆ. ಅದಕ್ಕೆ ಕಾರಣ ಅವಳ ವೈಫ್ ಪೆಟಿ ಒಂದು ಆಕ್ಸಿಡೆಂಟ್ನಿಂದ ಸತ್ತಿರ್ತಾಳೆ. ಅದೇ ನೋವಿನಿಂದ ಕೇಟ್ ದಿನವನ್ನು ಕಳೆಯುತ್ತಿರುತ್ತಾಳೆ. ಕೇಟ್ಗೆ ಒಂದು ಫಾರ್ಮ್ ಇರುತ್ತೆ. ಅದರಲ್ಲಿ ಹಲವಾರು ಕುದುರೆಗಳನ್ನು ಆಕೆ ಸಾಕಿರ್ತಾಳೆ. ಇವಳ ದುಡಿಮೆ ಈ ಕುದುರೆಗಳಿಂದಲೇ ಆಗುತ್ತಿರುತ್ತೆ. ಹಾರ್ಸ್ ರೈಡಿಂಗ್ನ ಲೆಸನ್ಗಳನ್ನು ಜನರಿಗೆ ಹೇಳಿಕೊಡೋದು, ಅವರಿಗೆ ಅದರ ಲೈಸೆನ್ಸ್ ಅನ್ನು ಮಾಡಿಸಿಕೊಡೋದು ಕೇಟ್ನ ಮುಖ್ಯ ಕೆಲಸವಾಗಿರುತ್ತೆ. ಆದರೆ ಡಿಪ್ರೆಷನ್ ಅಲ್ಲಿರುವ ಕಾರಣ ಆ ಕೆಲಸವನ್ನು ಮಾಡದೆ ನಿಲ್ಲಿಸಿರ್ತಾಳೆ. ಕುದುರೆಯ ಶೆಡ್ನ ರೂಫ್ ಹಾಗೂ ಮನೆಯೆಲ್ಲ ತುಂಬಾ ಹಾಳಾಗಿರುತ್ತೆ. ಅದನ್ನು ಸರಿ ಮಾಡಲು ಕೂಡ ಕೇಟ್ನ ಬಳಿ ದುಡ್ಡಿರೋದಿಲ್ಲ. ಅದನ್ನೆಲ್ಲ ಸರಿ ಮಾಡಲು $9,000 ಆಗುತ್ತೆ ಎಂದು ಅವಳಿಗೆ ಗೊತ್ತಾಗುತ್ತೆ. ಆಗ ಕೇಟ್ ಇಷ್ಟ ಇಲ್ಲದೆ ಹೋದರೂ ತನ್ನ ಎಕ್ಸ್ ಹಸ್ಬೆಂಡ್ನ ಬಳಿ ಹೋಗ್ತಾಳೆ. ಏಕೆಂದರೆ ದುಡ್ಡು ಕೇಳಲು. ಮುಂಚೆಯೂ ಕೇಟ್ ಅವನಿಂದ ದುಡ್ಡು ತೆಗೆದುಕೊಂಡಿರ್ತಾಳೆ. ಆಗ ಆತ ಅವಳಿಂದ ಎಷ್ಟೆಂದು ಕೇಳಿ $9,000 ಅನ್ನು ಅವಳಿಗೆ ಚೆಕ್ನ ಮೂಲಕ ಕೊಡ್ತಾನೆ. ಆಗ ಆತ ಅವರ ಮಗಳಾದ ಕ್ಲೇರ್ನ ಬಗ್ಗೆ ಮಾತಾಡಲು ಶುರು ಮಾಡ್ತಾನೆ. ಸ್ನೇಹಿತರೆ, ಇವರಿಗೆ ಒಬ್ಬಳು ಮಗಳಿರ್ತಾಳೆ. ಆಕೆ ತನ್ನ ಕೆಟ್ಟ ಫ್ರೆಂಡ್ಸ್ಗಳ ಸಹವಾಸದಿಂದ ತುಂಬಾ ಹಾಳಾಗಿರ್ತಾಳೆ. ಡ್ರಗ್ಗೆ ಅಡಿಕ್ಟ್ ಆಗಿರ್ತಾಳೆ. ದುಡ್ಡಿಗಾಗಿ ಅವಳ ತಂದೆಗೆ ತೊಂದರೆ ಕೊಡುತ್ತಿರುತ್ತಾಳೆ. ಅದರ ಬಗ್ಗೆಯೇ ಆ ವ್ಯಕ್ತಿ ಮಾತನಾಡೋದು. ಆಗ ಅವನೇಳ್ತಾನೆ, ನಿನ್ನ ಒಳ್ಳೆಯ ಗುಣದಿಂದಲೇ ನಿನ್ನ ಮಗಳು ಹಾಳಾಗಿರೋದು. ಅವಳು ಕೇಳಿದಾಗಲೆಲ್ಲ ನಿನಗೆ ಕಷ್ಟ ಇದ್ದರೂ ದುಡ್ಡು ಕೊಡ್ತೀಯ, ಅದರಿಂದಲೇ ಅವಳು ಹೀಗಾಗಿದ್ದಾಳೆ ಎಂದು ಕೋಪದಿಂದ ಹೇಳ್ತಾನೆ. ಅವನ ಮಾತಿನಿಂದ ಬೇಜಾರಾಗುವ ಕೇಟ್ ಮನೆಗೆ ಬರ್ತಾಳೆ. ಬಂದು ನೋಡಿದರೆ ತುಂಬಾ ದಿನದ ನಂತರ ಅವಳ ಮಗಳು ಮನೆಗೆ ಬಂದಿರ್ತಾಳೆ. ಅವಳನ್ನು ನೋಡಿದ ಕೇಟ್ಗೆ ತುಂಬಾ ಖುಷಿಯಾಗುತ್ತೆ. ತನ್ನ ಮಗಳು ಹೋಗುತ್ತಿರುವ ದಾರಿ ಸರಿಯಿಲ್ಲ ಎಂದು ಗೊತ್ತಿದ್ದರೂ ಅವಳಿಗೆ ನೋವಾಗುವಂತೆ ಕೇಟ್ ಮಾತನಾಡಲ್ಲ. ಕ್ಲೇರ್ನ ಮೊಬೈಲ್ ಡೆಡ್ ಆಗಿದ್ದ ಕಾರಣ ಕೇಟ್ನ ಐಪ್ಯಾಡ್ ಅನ್ನು ತಗೋತಾಳೆ. ಅದರಲ್ಲಿ ತನ್ನ ಅಕೌಂಟ್ ಅನ್ನು ಲಾಗಿನ್ ಮಾಡಿ ತನಗೆ ಬಂದಿರುವ ಮೆಸೇಜ್ಗಳನ್ನು ಚೆಕ್ ಮಾಡ್ತಾಳೆ. ಅದರಲ್ಲಿ ಜಾಕಿ ಎಂಬಾತ ತುಂಬಾ ಮೆಸೇಜ್ ಮಾಡಿರ್ತಾನೆ. ಕದ್ದಿರುವ ನನ್ನ ಡ್ರಗ್ ಅನ್ನು ವಾಪಸ್ ಕೊಡು ಎಂದು ಪದೇ ಪದೇ ಮೆಸೇಜ್ ಮಾಡಿರ್ತಾನೆ. ಏನಾಯ್ತು ಎಂದು ಕೇಳಿದರೂ ಕ್ಲೇರ್ ಸರಿಯಾದ ಉತ್ತರವನ್ನ ಕೇಟ್ಗೆ ಕೊಡೋದಿಲ್ಲ. ಕೆಲ ದಿನ ತನ್ನ ತಾಯಿಯ ಜೊತೆಯೇ ಕಾಲ ಕಳೆಯುತ್ತಾಳೆ. ರಾತ್ರಿಯಲ್ಲಿ ಅಲ್ಲಿಗೆ ಅವಳ ಬಾಯ್ ಫ್ರೆಂಡ್ ಆದ ರಾಯ್ನ್ ಬರ್ತಾನೆ. ಅವನಿಗೆ ಯಾರೋ ಹೊಡೆದಿರ್ತಾರೆ. ಆಗ ಆತ ಕ್ಲೇರ್ಗೆ ಹೀಗೆ ಹೇಳ್ತಾನೆ, ಈ ಕೆಲಸ ಮಾಡಿದ್ದು ಜಾಕಿ. ಅವನಿಗೆ ನೀನು ಕದ್ದಿರುವ ವಸ್ತು ಬೇಕು. ಅದಕ್ಕಾಗಿ ನನ್ನನ್ನು ಸಾಯಿಸಲು ಕೂಡ ಪ್ರಯತ್ನ ಪಡುತ್ತಿದ್ದಾನೆ ಎಂದು ಹೇಳ್ತಾನೆ. ಆಗ ಕ್ಲೇರ್ ಅವನ ಜೊತೆ ಹೊರಟು ಹೋಗ್ತಾಳೆ. ಕೇಟ್ ಅವಳನ್ನು ತಡೆಯಲು ಪ್ರಯತ್ನ ಪಟ್ಟರು ಆಗೋದಿಲ್ಲ. ಮಧ್ಯರಾತ್ರಿಯಲ್ಲಿ ಕ್ಲೇರ್ ಪುನಃ ಮನೆಗೆ ಬರ್ತಾಳೆ. ಆದರೆ ಈ ಬಾರಿ ಪೂರ್ತಿಯಾಗಿ ಡ್ರಗ್ನ ನಶೆಯಲ್ಲಿರ್ತಾಳೆ. ಆಗ ಕೇಟ್ ಅವಳನ್ನು ಮಲಗಿಸ್ತಾಳೆ. ಬೆಳಗ್ಗೆಯಲ್ಲಿ ಕೇಟ್ ಮನೆಯ ಹೊರಗಡೆ ಇರುವಾಗ ಅಲ್ಲಿಗೆ ಜಾಕಿ ಬರ್ತಾನೆ. ಅಲ್ಲಿಗೆ ಅವನನ್ನು ರಾಯ್ನ್ ಕರೆದುಕೊಂಡು ಬಂದಿರ್ತಾನೆ. ಆಗ ಜಾಕಿ ನನ್ನ ಕದ್ದ ಮಾಲನ್ನು ಕೊಡು ಎಂದು ಅವರಿಬ್ಬರಿಗೂ ಅತಿಯಾಗಿ ಹೊಡಿತಾನೆ. ಅದನ್ನು ನೋಡಿದ ಕೇಟ್ ಅಲ್ಲಿಗೆ ಓಡಿ ಬರ್ತಾಳೆ. ಆ ಜಗಳವನ್ನು ನಿಲ್ಲಿಸ್ತಾಳೆ. ಆಗ ಜಾಕಿ ಕೇಟ್ನ ಜೊತೆ ಮಾತಾಡ್ತಾನೆ. ನಿನ್ನ ಮಗಳು ನನ್ನ ವಸ್ತುವನ್ನ ಕದ್ದಿದ್ದಾಳೆ, ಅದನ್ನು ನೀನು ಕೊಡಿಸಬೇಕು, ಇಲ್ಲವಾದರೆ ಅದರ ದುಡ್ಡನ್ನು ಕೊಡಬೇಕೆಂದು ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಅವಳಿಗೆ ಕ್ಲೇರ್ನಿಂದಲೇ ಜಾಕಿಯ ಡ್ರಗ್ ಅನ್ನು ಇವರು ಕದ್ದಿದ್ದಾರೆ ಎಂದು ಗೊತ್ತಾಗುತ್ತೆ. ನಂತರ ಹೊರಗಡೆ ಹೋಗುವ ಕೇಟ್ ಮನೆಗೆ ಬಂದಾಗ ಪುನಃ ಅಲ್ಲಿಗೆ ಕ್ಲೇರ್ನ ಬಾಯ್ ಫ್ರೆಂಡ್ ಆದ ರಾಯ್ನ್ ಬಂದಿರ್ತಾನೆ. ಆಗ ಕ್ಲೇರ್ ಕೇಟ್ನ ಬಳಿ ಹೋಗ್ತಾಳೆ. ನನಗೆ ದುಡ್ಡು ಬೇಕು ಎಂದು ಕೇಳ್ತಾಳೆ. ಆದರೆ ಅವಳಿಗೆ ಕೊಡಲು ಕೇಟ್ನ ಬಳಿ ದುಡ್ಡು ಇರೋದಿಲ್ಲ. ಮೊದಲೇ ಡ್ರಗ್ನ ನಶೆಯಲ್ಲಿದ್ದ ಕ್ಲೇರ್ ತುಂಬಾ ವೈಲೆಂಟ್ ಆಗಿ ಆಡಲು ಶುರು ಮಾಡ್ತಾಳೆ. ಕೇಟ್ ಪ್ರೀತಿಯಿಂದ ಸಾಕಿದ್ದ ನಾಯಿಯನ್ನು ಸಾಯಿಸ್ತೀನಿ ಎಂದು ತುಂಬಾ ಹೆದರಿಸ್ತಾಳೆ. ದುಡ್ಡಿಗಾಗಿ ತನ್ನ ತಾಯಿಗೇನೆ ಹೊಡಿತಾಳೆ. ಏನೇ ಮಾಡಿದರೂ ದುಡ್ಡು ಸಿಗದೆ ಇದ್ದಾಗ ಅಲ್ಲಿಂದ ಅವರಿಬ್ಬರು ಹೊರಟು ಹೋಗ್ತಾರೆ. ತನ್ನ ಮಗಳ ಈ ಕೆಟ್ಟ ವರ್ತನೆಯಿಂದ ಕೇಟ್ಗೆ ತುಂಬಾ ಬೇಜಾರಾಗುತ್ತೆ. ಆಗ ಅವಳು ತುಂಬಾ ಅಳ್ತಾಳೆ. ಬೆಳಿಗ್ಗೆಯಲ್ಲಿ ಕೇಟ್ನ ಮನೆಗೆ ಅವಳ ಬೆಸ್ಟ್ ಫ್ರೆಂಡ್ ಆದ ಲೆಸ್ಲಿ ಬರ್ತಾಳೆ. ಬಂದ ಅವಳಿಗೆ ನಿನ್ನೆ ರಾತ್ರಿ ಕ್ಲಿಯರ್ ಮಾಡಿದ ಕೆಲಸದ ಬಗ್ಗೆ ಅವಳಿಗೆ ಹೇಳುತ್ತಾ ತುಂಬಾ ನೊಂದುಕೊಳ್ತಾಳೆ. ಆಗ ಲೆಸ್ಲಿ ಅವಳ ಜೊತೆ ಪೂರ್ತಿ ದಿನ ಟೈಮ್ ಸ್ಪೆಂಡ್ ಮಾಡ್ತಾಳೆ. ನಂತರ ಅಲ್ಲಿಂದ ಹೊರಡ್ತಾಳೆ. ನಂತರ ಕೇಟ್ ಹಾರ್ಸ್ ರೈಡಿಂಗ್ನ ಲೆಸನ್ ಅನ್ನು ಪುನಃ ಶುರು ಮಾಡ್ತಾಳೆ. ಹೀಗೆ ರಾತ್ರಿಯಾಗುತ್ತೆ. ಕೇಟ್ ಮಲಗಿರುವಾಗ ಮನೆಗೆ ಯಾರೋ ಬರ್ತಾರೆ. ಯಾರೆಂದು ನೋಡಿದರೆ ಕ್ಲೇರ್ ಬಂದಿರ್ತಾಳೆ. ಅವಳ ಮುಖದಲ್ಲಿ ಅತಿಯಾದ ಭಯವಿರುತ್ತೆ. ಅವಳ ಬಟ್ಟೆಯಲ್ಲಿ ರಕ್ತವಿರುತ್ತೆ. ಅದನ್ನು ನೋಡಿದ ಕೇಟ್ಗೆ ತುಂಬಾ ಟೆನ್ಷನ್ ಆಗಿ ಏನೆಂದು ವಿಚಾರಿಸ್ತಾಳೆ.
ತನ್ನ ಮಗಳು ಮಾಡಿದ್ದ ತಪ್ಪನ್ನು ಕ್ಷಮಿಸ್ತಾಳೆ. ನಂತರ ಅವಳನ್ನು ಕೂರಿಸಿಕೊಂಡು ಏನಾಯ್ತು ಎಂದು ಕೇಳ್ತಾಳೆ. ಆಗ ಕ್ಲೇರ್ನಿಂದ ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಒಂದು ಜಗಳದಿಂದ ಈ ಕ್ಲೇರ್ ಅವಳ ಬಾಯ್ ಫ್ರೆಂಡ್ ಆದ ರಾಯ್ನನ್ನು ಕಲ್ಲಿನಿಂದ ಹೊಡೆದು ಸಾಯಿಸಿರ್ತಾಳೆ. ಅವನ ರಕ್ತವೇ ಅವಳ ಬಟ್ಟೆಯ ಮೇಲೆ ಎದ್ದಿದ್ದು. ಆಗ ಕೇಟ್ ಅವಳಿಗೆ ಸಮಾಧಾನ ಮಾಡಿ ಈಗ ಅವನ ಶವ ಎಲ್ಲಿದೆ ಎಂದು ಕೇಳ್ತಾಳೆ. ಆಗ ಕ್ಲೇರ್ ಕಾರ್ನಲ್ಲಿದೆ ಎಂದಾಗ ಹೋಗಿ ನೋಡ್ತಾಳೆ. ಆ ಕಾರ್ನಲ್ಲಿ ರಾಯ್ನ ಶವ ಇರುತ್ತೆ. ಬಟ್ಟೆಯಿಂದ ಆ ಶವವನ್ನು ಮುಚ್ಚಿರ್ತಾಳೆ. ಆಗ ತಡ ಮಾಡದ ಕೇಟ್ ತನ್ನ ಬುದ್ಧಿಯನ್ನು ಉಪಯೋಗಿಸ್ತಾಳೆ. ತನ್ನ ಮಗಳು ಜೈಲಿಗೆ ಹೋಗೋದನ್ನ ಹೇಗಾದ್ರೂ ಮಾಡಿ ತಪ್ಪಿಸಲೇಬೇಕೆಂದು ತುಂಬಾ ಯೋಚನೆ ಮಾಡ್ತಾಳೆ. ಆಗ ಅವಳು ಕಾರ್ಗೆ ಬೋಟನ್ನು ಕಟ್ಟಿಕೊಂಡು ನೇರವಾಗಿ ಮಾರ್ಷ್ ಕ್ರೀಕ್ ಎಂಬ ಲೇಕ್ಗೆ ಹೋಗ್ತಾಳೆ. ನಂತರ ಆ ಬೋಟ್ಗೆ ಆ ಶವವನ್ನ ಹಾಕಿಕೊಂಡು ಹಾಗೆ ಒಂದು ಭಾರವಾದ ಕಲ್ಲನ್ನು ಎತ್ತಿಕೊಂಡು ನದಿಯ ಮಧ್ಯಕ್ಕೆ ಬೋಟ್ನ ಮೂಲಕ ಹೋಗ್ತಾಳೆ. ಆ ಶವಕ್ಕೆ ಕಲ್ಲನ್ನು ಕಟ್ಟಿ ಆಳವಿರುವ ಜಾಗದಲ್ಲಿ ಅದನ್ನು ಮುಳುಗಿಸಿ ಬಿಡ್ತಾಳೆ. ನಂತರ ಯಾವುದೇ ರೀತಿಯ ಸಾಕ್ಷಿ ಸಿಗದಂತೆ ನಾಶ ಮಾಡ್ತಾಳೆ. ಆ ರಕ್ತದ ಬಟ್ಟೆಯನ್ನು ಸುಟ್ಟಾಕ್ತಾಳೆ. ತನ್ನ ಮಗಳಿಗೆ ಧೈರ್ಯ ಹೇಳ್ತಾಳೆ. ಆಗ ಕ್ಲೇರ್ ಆ ಶವವನ್ನ ಏನು ಮಾಡಿದೆ ಎಂದು ಕೇಳಿದಾಗ ಕೇಟ್ ಹೇಳ್ತಾಳೆ, ಮಾರ್ಷ್ ಕ್ರೀಕ್ ಲೇಕ್ನಲ್ಲಿ ಮುಳುಗಿಸಿದೆ ಎಂದು. ನಂತರ ಕ್ಲೇರ್ ಡ್ರಗ್ ತೆಗೆದುಕೊಳ್ಳೋದನ್ನ ನಿಲ್ಲಿಸ್ತಾಳೆ. ತನ್ನ ತಾಯಿಯ ಜೊತೆ ಪ್ರೀತಿಯಿಂದ ಇರಲು ಶುರು ಮಾಡ್ತಾಳೆ. ಇದರಿಂದ ಕೇಟ್ಗೆ ತುಂಬಾ ಖುಷಿಯಾಗುತ್ತೆ. ಈ ಸಮಯದಲ್ಲಿ ಮನೆಗೆ ಜಾಕಿ ಬರ್ತಾನೆ. ಅವನನ್ನು ನೋಡಿದ ಕ್ಲೇರ್ಗೆ ತುಂಬಾ ಭಯವಾಗುತ್ತೆ. ಭಯದಿಂದ ನಡುಗಲು ಶುರು ಮಾಡ್ತಾಳೆ. ಆಗ ಕೇಟ್ ತನ್ನ ಮಗಳನ್ನು ಇವನಿಂದ ಕಾಪಾಡಲೇಬೇಕೆಂದು ಅವನ ಜೊತೆ ಮಾತಾಡ್ತಾಳೆ. ಕ್ಲೇರ್ ಅವನಿಂದ $10,000 ಬೆಲೆ ಬಾಳುವ ಡ್ರಗ್ ಅನ್ನು ಕದ್ದಿದ್ದಾಳೆ ಎಂದು ಗೊತ್ತಾಗಿ ತನ್ನ ಎಕ್ಸ್ ಹಸ್ಬೆಂಡ್ ಕೊಟ್ಟಿದ್ದ ಆ ದುಡ್ಡನ್ನೆಲ್ಲ ತೆಗೆದುಕೊಂಡು ಬರ್ತಾಳೆ. ತನ್ನ ಬಳಿಯಿದ್ದ $1,000 ಸೇರಿಸಿ ಒಟ್ಟು $10,000 ಅವನಿಗೆ ಕೊಟ್ಟು ಇನ್ನು ಮುಂದೆ ಇಲ್ಲಿಗೆ ಬರಬೇಡ ಎಂದು ಕಳಿಸ್ತಾಳೆ. ತನ್ನ ತಾಯಿ ಮಾಡಿದ ಕೆಲಸವನ್ನು ನೋಡಿದ ಕ್ಲೇರ್ ಅವಳನ್ನು ತಬ್ಬಿಕೊಳ್ತಾಳೆ. ಆಗ ಕೇಟ್ ಅಂದುಕೊಳ್ತಾಳೆ, ಇನ್ನು ಮುಂದೆ ನನ್ನ ಮಗಳು ಸರಿ ಹೋಗುತ್ತಾಳೆ ಎಂದು. ಆದರೆ ಅವಳಿಗೆ ಗೊತ್ತಿರೋದಿಲ್ಲ ಈ ಕ್ಲೇರ್ ಈ ಜನ್ಮದಲ್ಲಿ ಸರಿಯಾಗೋದಿಲ್ಲ ಎಂದು. ಬೆಳಗ್ಗೆಯಲ್ಲಿ ಫಾರ್ಮ್ ಕೆಲಸವನ್ನು ಮುಗಿಸುವ ಕೇಟ್ ಕ್ಲೇರ್ನ ರೂಮ್ಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಕ್ಲೇರ್ ಅಲ್ಲಿ ಇರೋದಿಲ್ಲ. ಅವಳನ್ನು ಎಲ್ಲ ಕಡೆ ಹುಡುಕಾಡ್ತಾಳೆ. ಎಲ್ಲೂ ಸಿಗೋದಿಲ್ಲ. ಅವಳಿಗೆ ಮೆಸೇಜ್ ಕೂಡ ಮಾಡ್ತಾಳೆ. ಆದರೆ ಅವಳಿಂದ ಯಾವುದೇ ರಿಪ್ಲೈ ಬರೋದಿಲ್ಲ. ಆಗ ಕೇಟ್ಗೆ ತನ್ನ ಐಪ್ಯಾಡ್ನಲ್ಲಿ ಕ್ಲೇರ್ ಲಾಗಿನ್ ಮಾಡಿದ್ದಿದ್ದು ನೆನಪಾಗುತ್ತೆ. ಅದರಲ್ಲಿರುವ ಅವಳ ಅಕೌಂಟ್ ಅನ್ನು ಟ್ರ್ಯಾಕ್ ಮಾಡಿ ಅವಳ ಫೋನ್ ಇರುವ ಲೊಕೇಶನ್ ಅನ್ನು ಪತ್ತೆ ಮಾಡ್ತಾಳೆ. ನಂತರ ಕೂಡಲೇ ಆ ಲೊಕೇಶನ್ಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಅವಳಿಗೆ ಜೀವಂತವಾಗಿರುವ ರಾಯ್ನ್ ಕಾಣ್ತಾನೆ. ಅವನನ್ನು ನೋಡಿ ದೊಡ್ಡ ಶಾಕ್ ಆಗುತ್ತೆ. ಅಲ್ಲಿದ್ದ ಕ್ಲೇರ್ಗೆ ಕೇಟ್ ಕಾಣ್ತಾಳೆ. ಆಗ ಕೂಡಲೇ ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ. ಅವರನ್ನ ತಡೆಯಲು ಕೇಟ್ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲ್ಲ. ರಾಯ್ನ್ ಬದುಕಿದ್ದಾನೆ ಎಂದರೆ ನಾನು ನೀರಿನಲ್ಲಿ ಮುಳುಗಿಸಿದ್ದು ಯಾರ ಶವ ಎಂದು ಕೇಟ್ ತುಂಬಾ ಯೋಚನೆ ಮಾಡ್ತಾಳೆ. ನೆಕ್ಸ್ಟ್ ಡೇ ಆ ಲೇಕ್ಗೆ ಹೋಗ್ತಾಳೆ. ಆ ಶವವನ್ನು ಬಿಟ್ಟ ಜಾಗವನ್ನ ಪತ್ತೆ ಮಾಡಿ ಅದನ್ನು ಹುಡುಕಾಡ್ತಾಳೆ. ಎಷ್ಟೇ ಹುಡುಕಿದರೂ ಆ ಶವ ಸಿಗೋದಿಲ್ಲ. ದುಃಖವನ್ನು ತಡೆಯಲಾಗದೆ ಡ್ರಿಂಕ್ಸ್ ಮಾಡ್ತಾಳೆ. ನಂತರ ಲೆಸ್ಲಿಗೆ ಕಾಲ್ ಮಾಡಿ ಕ್ಲೇರ್ ಮಾಡಿದ ಕೆಲಸವನ್ನ ಹೇಳಿ ತುಂಬಾ ಅಳ್ತಾಳೆ. ನೆಕ್ಸ್ಟ್ ಡೇನೇ ಲೆಸ್ಲಿ ಅವಳ ಮನೆಗೆ ಬರ್ತಾಳೆ. ಅವಳ ಸ್ಟ್ರೆಸ್ ಅನ್ನು ನೋಡಿ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಲೆಸ್ಲಿಗೆ ಮನಸ್ಸು ಬರೋದಿಲ್ಲ. ಆಗ ಅವಳು ಸ್ವಲ್ಪ ದಿನ ನನ್ನ ಜೊತೆ ಇರು ಎಂದು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾಳೆ. ತನ್ನ ಫ್ರೆಂಡ್ಸ್ಗಳ ಜೊತೆ ಸಮಯ ಕಳೆಯುವ ಕೇಟ್ ತನ್ನ ದುಃಖವನ್ನು ಕಡಿಮೆ ಮಾಡಿಕೊಳ್ತಾಳೆ. ಹೀಗೆ ಮಲಗುವ ಸಮಯದಲ್ಲಿ ಅವಳಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಏನೆಂದು ನೋಡಿದರೆ ಅವಳ ಮನೆಯ ಕ್ಯಾಮ್ರಾದ ಮುಂದೆ ಜಾಕಿ ಬಂದು ನಿಂತಿರ್ತಾನೆ. ಆಗ ಆತ ಅಲ್ಲಿಂದಲೇ ಮಾತಾಡ್ತಾನೆ. ಮನೆಯಿಂದ ಹೊರಗೆ ಬಾ ಎಂದು ಕೂಗ್ತಾನೆ. ಆಗ ಕೇಟ್ ಹೇಳ್ತಾಳೆ, ನಾನು ಆ ಮನೆಯಲ್ಲಿಲ್ಲ, ನಾನು ನನ್ನ ಫ್ರೆಂಡ್ನ ಮನೆಯಲ್ಲಿದ್ದೇನೆ. ಬಂದ ವಿಷಯ ಏನು ಎಂದು ಕೇಳ್ತಾಳೆ. ಆಗ ಜಾಕಿ, ನಾನು ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು. ಆ ವಿಷಯ ನೀನು ಮಾರ್ಷ್ ಕ್ರೀಕ್ ಲೇಕ್ನಲ್ಲಿ ಮುಳುಗಿಸಿರುವ ಶವದ ಬಗ್ಗೆ ಎಂದು ಹೇಳ್ತಾನೆ. ಆ ಮಾತನ್ನು ಕೇಳಿದ ಕೇಟ್ಗೆ ತುಂಬಾ ಗಾಬರಿಯಾಗುತ್ತೆ. ಆಗ ಜಾಕಿ, ನಾನು ನಾಳೆ ಮಧ್ಯಾಹ್ನ ನಿನ್ನ ಮನೆಗೆ ಬರ್ತೀನಿ, ನೀನು ಕೂಡ ಬರಬೇಕು ಎಂದು ಹೇಳಿ ಅಲ್ಲಿಂದ ಹೊರಡ್ತಾನೆ. ಆಗ ಕೂಡಲೇ ಕೇಟ್ ತನ್ನ ಬ್ಯಾಗ್ ಅನ್ನು ಪ್ಯಾಕ್ ಮಾಡಿಕೊಂಡು ತನ್ನ ಮನೆಗೆ ಹೋಗಲು ಮುಂದಾಗ್ತಾಳೆ. ಹೀಗೆ ಮಧ್ಯಾಹ್ನವಾಗುತ್ತೆ. ಅವಳು ಮನೆಯಲ್ಲಿರುವಾಗ ಅಲ್ಲಿಗೆ ಜಾಕಿ ಬರ್ತಾನೆ.
ಆಗ ಅವರ ಮಾತುಕತೆಯಿಂದ ನಮಗೆ ಗೊತ್ತಾಗುವುದೇನೆಂದ್ರೆ, ಜಾಕಿಯ ಡ್ರಗ್ ಅನ್ನು ಕದ್ದ ಕ್ಲೇರ್ ಹಾಗೂ ರಾಯ್ನ್ ಅದರಿಂದ ದುಡ್ಡನ್ನು ಸಂಪಾದನೆ ಮಾಡಲು ಶುರು ಮಾಡ್ತಾರೆ. ಒಬ್ಬ ಹುಡುಗನಿಗೆ ಆ ಡ್ರಗ್ ಅನ್ನು ಸಪ್ಲೈ ಮಾಡ್ತಾರೆ. ಆದರೆ ಆತ ಓವರ್ ಡೋಸ್ನಿಂದ ಸತ್ತು ಹೋಗ್ತಾನೆ. ಆ ಬಾಡಿಯನ್ನು ಏನು ಮಾಡಬೇಕೆಂದು ಕ್ಲೇರ್ ಹಾಗೂ ರಾಯ್ನ್ಗೆ ಗೊತ್ತಾಗಲ್ಲ. ಆಗ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದು ಯಾವ ರೀತಿಯ ಪ್ಲಾನ್ ಎಂದರೆ, ಆ ದೇಹ ಕೂಡ ಪೊಲೀಸರಿಗೆ ಸಿಗದಂತೆ ಮರೆಯಾಗಬೇಕು. ಹಾಗೆಯೇ $10,000 ಕೂಡ ಸಿಗಬೇಕು. ಅದೇ ರೀತಿ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ವರ್ಕ್ ಆಗುತ್ತೆ. ಆ ಪ್ಲಾನ್ ವರ್ಕ್ ಆಗೋದಕ್ಕೆ ಅವರು ಆಯ್ಕೆ ಮಾಡಿಕೊಳ್ಳುವ ವ್ಯಕ್ತಿಯೇ ಈ ಕೇಟ್ ಆಗಿರ್ತಾಳೆ. ಮೊದಲು ಕೇಟ್ನ ಮನೆಗೆ ಬರುವ ಕ್ಲೇರ್ ನಾನು ರಾಯ್ನನ್ನು ಕೊಂದೆ ಎಂದು ಸುಳ್ಳು ಹೇಳ್ತಾಳೆ. ತನ್ನ ಅಮ್ಮನ ಕೈನಿಂದಲೇ ಶವವನ್ನು ನೀರಿನಲ್ಲಿ ಮುಳುಗಿಸುವ ಕೆಲಸ ಮಾಡ್ತಾಳೆ. ನಂತರ ನಾಟಕ ಆಡಿ ಜಾಕಿಗೆ $10,000 ಕೊಡುವ ಹಾಗೆ ಮಾಡ್ತಾಳೆ. ಇಷ್ಟೆಲ್ಲ ವಿಷಯ ಜಾಕಿಯಿಂದ ಅವಳಿಗೆ ಗೊತ್ತಾಗುತ್ತೆ. ಆ ದೇಹವನ್ನು ಲೇಕ್ನಲ್ಲಿ ಡಂಪ್ ಮಾಡಿರುವ ವಿಷಯ ಕ್ಲೇರ್ನಿಂದಲೇ ಈ ಜಾಕಿಗೆ ಹೇಗೂ ಗೊತ್ತಾಗಿರುತ್ತೆ. ಅದನ್ನೇ ಇಟ್ಟುಕೊಂಡು ಕೇಟ್ಗೆ ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡ್ತಾನೆ. ನನಗೆ ದುಡ್ಡು ಬೇಕು, ನೀನು ಕೊಡದೆ ಹೋದರೆ ನಿನ್ನ ವಿಷಯವನ್ನ ಪೊಲೀಸರಿಗೆ ಹೇಳ್ತೀನಿ, ನೀನು ಜೈಲಿಗೆ ಹೋಗುವ ಹಾಗೆ ಮಾಡ್ತೀನಿ ಎಂದು ಎದುರಿಸ್ತಾನೆ. ಆಗ ಕೇಟ್ ನಾನೇ ಪೊಲೀಸರಿಗೆ ಕಾಲ್ ಮಾಡ್ತೀನಿ ಎಂದು ಎದ್ದಾಗ ಜಾಕಿ ಅವಳನ್ನ ಹಿಡಿತಾನೆ. ಅವರ ಮಧ್ಯೆ ಜಗಳವಾಗುತ್ತೆ. ಆಗ ಆತ ಕೇಟ್ನನ್ನು ಸುಮ್ಮನಾಗಿಸಲು ಅವಳಿಗೆ ಡ್ರಗ್ ಅನ್ನು ಇಂಜೆಕ್ಟ್ ಮಾಡ್ತಾನೆ. ಸ್ನೇಹಿತರೆ, ಈ ಜಾಕಿಗೆ ಕೇಟ್ ಜೈಲಿಗೆ ಹೋಗೋದು ಮುಖ್ಯವಲ್ಲ, ಅವಳಿಂದ ದುಡ್ಡು ಬರೋದು ಮಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಆಗ ಅವನು ನನಗೆ ನೀನು ದುಡ್ಡು ಕೊಡಲೇಬೇಕು, ಅಲ್ಲಿಯವರೆಗೂ ನಾನು ನಿನ್ನ ಮನೆಯಲ್ಲೇ ಇರ್ತೀನಿ, ನೀನು ದುಡ್ಡು ಕೊಟ್ಟ ನಂತರವೇ ನಾನು ಇಲ್ಲಿಂದ ಹೋಗೋದು ಎಂದು ಹೇಳ್ತಾನೆ. ನಂತರ ಜಾಕಿ ಆ ಮನೆಯಲ್ಲೇ ಉಳಿದುಕೊಳ್ತಾನೆ. ರಾತ್ರಿಯಲ್ಲಿ ಕೇಟ್ ಕ್ಲೇರ್ನ ಮೆಸೇಜ್ಗಳನ್ನು ಚೆಕ್ ಮಾಡ್ತಾಳೆ. ತುಂಬಾ ಹುಡುಕಿದಾಗ ಅವಳಿಗೆ ಆ ಡ್ರಗ್ ಓವರ್ ಡೋಸ್ನಿಂದ ಸತ್ತವರು ಯಾರು ಎಂದು ಗೊತ್ತಾಗುತ್ತೆ. ಅದು ಗ್ರೆಗ್ ಎಂಬ ಹುಡುಗನಾಗಿರ್ತಾನೆ. ನಂತರ ಜಾಕಿ ದುಡ್ಡಿನ ವಿಚಾರವನ್ನು ಮಾತಾಡ್ತಾನೆ. ಅವನು ಕೇಳುವಷ್ಟು ದುಡ್ಡನ್ನು ಕೊಡಲು ಕೇಟ್ನಿಂದ ಸಾಧ್ಯವಾಗಲ್ಲ. ಆಗ ಅವನಿಗೆ ಹಾರ್ಸ್ ಶೆಡ್ನ ಮೇಲೆ $1,00,000 ಇನ್ಶೂರೆನ್ಸ್ ಇರೋದು ಗೊತ್ತಾಗುತ್ತೆ. ಒಂದು ಟ್ರಿಕ್ ಬಳಸಿ ಅದನ್ನು ಬೆಂಕಿಯಿಂದ ಸುಟ್ಟಾಕಿದರೆ ಇನ್ಶೂರೆನ್ಸ್ ದುಡ್ಡು ಬರುತ್ತೆ, ಅದನ್ನು ನನಗೆ ಕೊಡು ಎಂದು ಕೇಳ್ತಾನೆ. ಅದಕ್ಕೆ ಕೇಟ್ ಕೂಡ ಒಪ್ಪಿಕೊಳ್ತಾಳೆ. ಆದರೆ ಜಾಕಿಗೆ ಅವಳು ಸಾಕಿದ್ದ ಕುದುರೆಗಳ ಮೇಲೆ ಕಣ್ಣು ಬೀಳುತ್ತೆ. ಪ್ರತಿ ಕುದುರೆಯ ಮೇಲೆ $25,000 ಇನ್ಶೂರೆನ್ಸ್ ಇರುತ್ತೆ. ಹಾರ್ಸ್ ಶೆಡ್ನ ಜೊತೆಗೆ 2 ಕುದುರೆಗಳನ್ನು ಕೂಡ ಸುಟ್ಟಾಕೋಣ ಎಂದು ಹೇಳ್ತಾನೆ. ಬೇಡ ಎಂದು ಕೇಟ್ ಎಷ್ಟೇ ಕೇಳಿಕೊಂಡರೂ ಆಗೋದಿಲ್ಲ. ಕೊನೆಗೆ ಅದಕ್ಕೂ ಕೂಡ ಒಪ್ಪಿಕೊಳ್ತಾಳೆ. ಈ ಸಮಯದಲ್ಲಿ ಆ ಫಾರ್ಮ್ಗೆ ಹಾರ್ಸ್ ರೈಡಿಂಗ್ ಲೆಸನ್ಗಾಗಿ ಏಮಾ ಎಂಬ ಮಹಿಳೆ ಬರ್ತಾಳೆ. ಕೂಡಲೇ ಅಲ್ಲಿಗೋಗುವ ಜಾಕಿ ಕೇಟ್ಗೆ ಜ್ವರ ಬಂದಿದೆ, ಅವಳು ಈ ದಿನ ಟ್ರೈನಿಂಗ್ ಕೊಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಇಲ್ಲಿಂದ ನೀವು ಹೋಗಿ ಎಂದು ಹೇಳ್ತಾನೆ. ಆಗ ಆಕೆ ನೀವು ಯಾರೆಂದು ಕೇಳಿದಾಗ ಜಾಕಿ ಹೇಳ್ತಾನೆ, ನಾನಿಲ್ಲೇ ಕೆಲಸ ಮಾಡಿಕೊಂಡಿದ್ದೀನಿ, ನಾನು ಇಲ್ಲಿನ ವರ್ಕರ್ ಎಂದು ಹೇಳ್ತಾನೆ. ನೆಕ್ಸ್ಟ್ ಡೇ ಕೇಟು ಒಂದು ಟ್ರಕ್ ಹುಲ್ಲನ್ನು ತನ್ನ ಶೆಡ್ಗೆ ಹಾಕಿಸಿಕೊಳ್ತಾಳೆ. ಅದರ ಒಳಗಡೆ 2 ಕುದುರೆಗಳನ್ನು ಕಟ್ತಾಳೆ. ಹೀಗೆ ರಾತ್ರಿಯಾಗುತ್ತೆ. ಫ್ಲೇರ್ನ ಮೂಲಕ ಕೇಟ್ ಆ ಜಾಗಕ್ಕೆ ಬೆಂಕಿ ಹಾಕ್ತಾಳೆ. ಈ ಕೆಲಸ ಆದ ಕೂಡಲೇ ಜಾಕಿ ಅಲ್ಲಿಂದ ಖುಷಿಯಾಗಿ ಹೊರಟೋಗ್ತಾನೆ. ಹೀಗೆ ಶೆಡ್ ಬೆಂಕಿಯಿಂದ ಜೋರಾಗಿ ಉರಿಯುತ್ತೆ. ಫೈರ್ ಫೈಟರ್ಸ್ ಬಂದರೂ ಆ ಬೆಂಕಿಯನ್ನು ತಡೆಯಲು ಸಾಧ್ಯವಾಗಲ್ಲ. ಆಗ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಈ ಸಮಯದಲ್ಲಿ ಅವಳಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು ನಿಮ್ಮ ಹಾರ್ಸ್ ಶೆಡ್ಗೆ ಬೇಕಂತಲೇ ಬೆಂಕಿ ಹಚ್ಚಿದ್ದೀರಾ ಎನ್ನುವುದು ನಮ್ಮ ಅನುಮಾನ ಎಂದು ಹೇಳ್ತಾನೆ. ನಿಮಗೆ ಈ ಅನುಮಾನ ಯಾಕೆ ಬಂತು ಎಂದಾಗ ಡಿಟೆಕ್ಟಿವ್ ಒಂದು ವಿಷಯವನ್ನ ಅವಳಿಗೆ ಹೇಳ್ತಾನೆ. ಅದೇನೆಂದರೆ, ಬೆಂಕಿಯಿಂದ ಸುಟ್ಟು ಬೂದಿಯಾಗಿರುವ ನಿಮ್ಮ ಶೆಡ್ನಲ್ಲಿ ಗುರುತಿಸಲಾಗದ ಒಂದು ಶವ ಪತ್ತೆಯಾಗಿದೆ ಎಂದು ಹೇಳ್ತಾನೆ. ಆಗ ಶಾಕ್ ಆಗುವ ಕೇಟ್ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಹೇಳ್ತಾಳೆ. ಆಗ ಡಿಟೆಕ್ಟಿವ್ ಸರಿ, ನಿಮ್ಮ ಮನೆಯಲ್ಲಿ ಬೇರೆ ಯಾರಿದ್ದೀರಾ ಎಂದು ಕೇಳ್ತಾನೆ. ಆಗ ಕೇಟ್ ಸ್ವಲ್ಪ ದಿನದಿಂದ ನಮ್ಮ ಹಾರ್ಸ್ ಶೆಡ್ನಲ್ಲಿ ಜಾಕಿ ಎಂಬ ವರ್ಕರ್ ಕೆಲಸ ಮಾಡುತ್ತಿದ್ದಾನೆ ಎಂದು ಹೇಳ್ತಾಳೆ. ಅವನ ಪರಿಚಯ ನಿಮಗೇಗಾಯಿತು ಎಂದಾಗ ಅವನು ನನ್ನ ಮಗಳ ಫ್ರೆಂಡ್, ಅವನಿಗೆ ದುಡ್ಡಿನ ಅಗತ್ಯ ಇತ್ತು, ಹಾಗಾಗಿ ಕೆಲಸ ಕೇಳಿದ, ನಾನು ಕೂಡ ಹಾರ್ಸ್ ಶೆಡ್ನಲ್ಲಿ ವರ್ಕರ್ ಆಗಿರು ಎಂದು ಸೇರಿಸಿಕೊಂಡೆ ಎಂದು ಹೇಳ್ತಾಳೆ. ಈ ಸಮಯದಲ್ಲಿ ನಾವು ಅಂದುಕೊಳ್ತೀವಿ ಆ ಶವ ಜಾಕಿದೇನೇ ಇರಬಹುದಾ ಎಂದು. ಆದರೆ ಅಲ್ಲ, ಜಾಕಿಯನ್ನು ಡಿಟೆಕ್ಟಿವ್ ವಿಚಾರಣೆಗೆಂದು ಕರೆಸಿರ್ತಾನೆ. ಆಗ ಡಿಟೆಕ್ಟಿವ್ ನೀನು ಕೇಟ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ,
ನಂತರ ಯಾರನ್ನು ಕೊಂದು ಆ ಮನೆಯ ಹಾರ್ಸ್ ಶೆಡ್ನಲ್ಲಿ ಆ ಶವವನ್ನ ಇಟ್ಟು ಯಾರಿಗೂ ಅನುಮಾನ ಬರಬಾರದೆಂದು ಆ ಶೆಡ್ಗೆ ಬೆಂಕಿ ಹಚ್ಚಿದೆ. ಈ ಕೆಲಸ ಮಾಡಿದ್ದು ನೀನೇ ತಾನೇ ಎಂದು ಕೇಳ್ತಾನೆ. ಆ ಮಾತನ್ನು ಕೇಳಿದ ಜಾಕಿಗೆ ದೊಡ್ಡ ಶಾಕ್ ಆಗುತ್ತೆ. ನಾನು ಯಾವ ಕೆಲಸದವನೂ ಅಲ್ಲ, ಕೊಲೆಯನ್ನ ಮಾಡಿದ್ದು ನಾನಲ್ಲ, ಅದನ್ನು ಕೇಟ್ ಮಾಡಿರಬೇಕು. ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನಾನು ಇನ್ನೋಸೆಂಟ್ ಎಂದು ಹೇಳ್ತಾನೆ. ಆಗ ಡಿಟೆಕ್ಟಿವ್ ಹೇಳ್ತಾನೆ, ನಿನ್ನ ಬ್ಯಾಕ್ಗ್ರೌಂಡ್ ಅನ್ನು ಚೆಕ್ ಮಾಡಿದ್ದೀವಿ, ನೀನು ಎಂತಹ ಇನ್ನೋಸೆಂಟ್ ಎಂದು ನಮಗೆ ಗೊತ್ತಾಗಿದೆ. ನೀನೊಬ್ಬ ಕ್ರಿಮಿನಲ್, ನೀನು ಡ್ರಗ್ ಡೀಲರ್ ಎನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಆ ಡ್ರಗ್ ಡೀಲಿಂಗ್ನಿಂದಲೇ ಯಾರನ್ನು ನೀನು ಕೊಂದಿದ್ದೀಯ, ಅವನ ಶವವನ್ನು ಮರೆ ಮಾಡಬೇಕಂತ ಈ ಕೆಲಸ ಮಾಡಿದ್ದೀಯ. ನಾನು ಆ ಮನೆಯ ವರ್ಕರ್ ಅಲ್ಲ ಎಂದು ನೀನು ನಮಗೆ ಹೇಳಿದೆ, ಆದರೆ ನೀನು ಆ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಎನ್ನುವುದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ನೀನಿದ್ದ ಮನೆಗೆ ಒಮ್ಮೆ ಬಂದಿದ್ದ ಏಮಾ ಎಂಬ ಮಹಿಳೆ ನಿನ್ನನ್ನು ನೋಡಿದ್ದಾಳೆ. ನೀನು ಅವಳ ಜೊತೆ ನಾನು ವರ್ಕರ್ ಎಂದು ಹೇಳಿಕೊಂಡಿದ್ದೀಯ. ಇದು ಕೂಡ ನಿನ್ನ ವಿರುದ್ಧದ ಸಾಕ್ಷಿ ಎಂದು ಹೇಳ್ತಾನೆ. ಪ್ರತಿದಿನವೂ ಬೇಕು ಒಂದು ಸ್ಟ್ರಾಂಗ್ ಸ್ಟಾರ್ಟ್, ಹೇಗೆ ಹೇಳ್ತಾನೆ. ಆಗ ಜಾಕಿ ಇದೆಲ್ಲ ಕೇಟ್ ಮಾಡಿರುವ ಪ್ಲಾನ್ ಎಂದು ಜೋರಾಗಿ ಕಿರುಚಾಡ್ತಾನೆ. ಆಗ ಎಲ್ಲ ಆಫೀಸರ್ಸ್ ಅವನನ್ನ ಹಿಡಿದು ಅರೆಸ್ಟ್ ಮಾಡಿಕೊಂಡು ಎಳೆದುಕೊಂಡು ಹೋಗ್ತಾರೆ. ಸ್ನೇಹಿತರೆ, ಈಗ ನಮಗಿರುವ ಪ್ರಶ್ನೆ, ಹಾರ್ಸ್ ಶೆಡ್ನಲ್ಲಿ ಸಿಕ್ಕಿದ ಶವ ಯಾರದು ಹಾಗೂ ಆ ಶವ ಅಲ್ಲಿಗೆ ಹೇಗೆ ಬಂತು ಎನ್ನೋದು. ಸ್ನೇಹಿತರೆ, ಕೇಟ್ ಲೆಸ್ಲಿ ಮನೆಯಲ್ಲಿದ್ದಾಗ ಜಾಕಿ ಅವಳ ಜೊತೆ ಕ್ಯಾಮ್ರಾದ ಮೂಲಕ ಮಾತಾಡ್ತಾನೆ. ಅವಳಿಗೆ ನಿನ್ನ ಸತ್ಯ ನನಗೆ ಗೊತ್ತಾಗಿದೆ ಅಂತ ಹೆದರಿಸ್ತಾನೆ. ನಿನ್ನ ಜೊತೆ ನಾನು ಮಾತಾಡಲು ನಾಳೆ ಮಧ್ಯಾಹ್ನ ನಿನ್ನ ಮನೆಗೆ ಬರ್ತೀನಿ ಎಂದು ಹೇಳ್ತಾನೆ. ಆಗ ಮಧ್ಯರಾತ್ರಿಯ ಸಮಯವಾಗಿರುತ್ತೆ. ತಡ ಮಾಡದ ಕೇಟ್ ಈ ವಿಷಯವನ್ನು ಲೆಸ್ಲಿಗೆ ಹೇಳ್ತಾಳೆ. ಆಗ ಕೇಟ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾಳೆ. ಅದಕ್ಕೆ ಲೆಸ್ಲಿ ಸಹಾಯ ಮಾಡಲು ಮುಂದಾಗ್ತಾಳೆ. ನಂತರ ಅವರಿಬ್ಬರು ನೇರವಾಗಿ ಆ ಶವವನ್ನು ಮುಳುಗಿಸಿದ್ದ ಮಾರ್ಶ್ ಕ್ರೀಕ್ ಲೇಕ್ಗೆ ಹೋಗ್ತಾರೆ. ತುಂಬಾ ಕಷ್ಟಪಟ್ಟು ಆ ಶವವನ್ನ ಹುಡುಕಾಡ್ತಾರೆ. ಆಗ ಆ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ. ನಂತರ ಅದನ್ನು ತೆಗೆದುಕೊಂಡು ಬಂದು ಹಾರ್ಸ್ ಶೆಡ್ನಲ್ಲಿ ಯಾರಿಗೂ ಗೊತ್ತಾಗದಂತೆ ಒಂದು ಜಾಗದಲ್ಲಿ ಇಡ್ತಾರೆ. ಅವನು ಬರೋದಕ್ಕಿಂತ ಮುಂಚೆಯೇ ಇನ್ಶೂರೆನ್ಸ್ ಪ್ಲಾನ್ ಮಾಡ್ತಾರೆ. ಅದರ ಮೂಲಕವೇ ಜಾಕಿ ದುಡ್ಡನ್ನು ಕೇಳಲಿ ಎಂಬಂತೆ ಅವನ ಜೊತೆ ಮಾತನಾಡಲು ಪ್ಲಾನ್ ಮಾಡ್ತಾಳೆ. ಇವನು ವರ್ಕರ್ ಆಗಿದ್ದಾನೆ ಎನ್ನುವುದಕ್ಕೆ ಕೇಟ್ಗೆ ಒಂದು ಸಾಕ್ಷಿ ಬೇಕಾಗಿರುತ್ತೆ. ಅದಕ್ಕಾಗಿ ಏಮಾ ಎಂಬ ಮಹಿಳೆಗೆ ಕಾಲ್ ಮಾಡಿ ಕರೆಸ್ತಾಳೆ. ಆಗ ಅವಳ ಬಳಿ ಹೋಗುವ ಜಾಕಿ ನಾನೊಬ್ಬ ಇಲ್ಲಿನ ವರ್ಕರ್ ಎಂದು ಅವಳಿಗೆ ಹೇಳ್ತಾನೆ. ನಂತರ ಶೆಡ್ಗೆ ಬೆಂಕಿ ಹಾಕುವ ಸಮಯ ಬರುತ್ತೆ. ಬೆಂಕಿ ಹಾಕಿದ ಕೂಡಲೇ ಖುಷಿಯಾಗುವ ಜಾಕಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಹೋದ ಕೂಡಲೇ ಒಂದು ಜಾಗದಲ್ಲಿದ್ದ ಲೆಸ್ಲಿ ಹೊರಗೆ ಬರ್ತಾಳೆ. ಅವಳು ಮತ್ತು ಕೇಟ್ ಸೇರಿಕೊಂಡು ಕಟ್ಟಿ ಹಾಕಿದ್ದ ಕುದುರೆಯನ್ನು ಬಿಟ್ಟು ಓಡುವಂತೆ ಮಾಡ್ತಾರೆ. ಅದರ ಪ್ರಾಣವನ್ನು ಕಾಪಾಡಿಕೊಳ್ತಾರೆ. ಹೀಗೆ ಮಾಡಿದ ಕೂಡಲೇ ಆ ಶೆಡ್ ಬೆಂಕಿಯಿಂದ ಉರಿದು ಬೂದಿಯಾಗುತ್ತೆ. ತಿಂಗಳ ನಂತರ ಕೇಟಿಗೆ $1,00,000 ಆದ ಇನ್ಶೂರೆನ್ಸ್ ದುಡ್ಡು ಸಿಗುತ್ತೆ. ಆ ದುಡ್ಡಿನಿಂದ ಪುನಃ ಹಾರ್ಸ್ ಶೆಡ್ ಅನ್ನು ಹಾಗೆ ತನ್ನ ಮನೆಯನ್ನು ಹೊಸದಾಗಿ ಮಾಡಿಸಿಕೊಳ್ತಾಳೆ. ಇದೆಲ್ಲ ಆದ ಕೆಲ ದಿನದಲ್ಲಿ ಆ ಮನೆಗೆ ಪುನಃ ಕ್ಲೇರ್ ಬರ್ತಾಳೆ. ಆಕೆ ತುಂಬಾ ಅಳುತ್ತಾ ಇರ್ತಾಳೆ. ಅವಳನ್ನು ನೋಡಿದ ಕೇಟ್ ತನ್ನ ಮಗಳನ್ನು ಕ್ಷಮಿಸಬೇಕಾ ಬೇಡವಾ ಎಂಬ ಯೋಚನೆಯಲ್ಲಿಯೇ ಇರುವಾಗ ಇಕೋ ವ್ಯಾಲಿ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.